ನಮ್ಮ ಚಾನಲ್ಗೆ ಯಾರೋ ಹೊಸ ಬಂದಿದ್ದಾರೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನಲ್ಲಿ ಬರುತ್ತೆ. ಇವತ್ತೇನೆಂದರೆ ಹೊನ್ನಾವರ ಬೀಚಿಗೆ ಹೋಗ್ತಾ ಇದ್ದೀವಿ. ಹೊನ್ನಾವರ ಬೀಚಿಗೆ ಹೋಗ್ತಾ ಇದ್ದೀನಿ, ಅದು ವೀಡಿಯೋ ಹಾಕ್ತೀನಿ ನೋಡಿ ಫುಲ್ಲು. ಹಾಯ್ ಗಾಯ್ಸ್, ಇವತ್ತು ಬಂದುಬಿಟ್ಟು ಹೊನ್ನಾವರ ಹೋಗ್ತಾ ಇದ್ದೀವಿ ಬೀಚಿಗೆ. ಬನ್ನಿ ಹೋಗಿ ತೋರಿಸ್ತೀನಿ, ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ. ಫೈನಲಿ ಬಂದಿರೋದು ಹೊನ್ನಾವರ ಅಪ್ಸರಗೊಂಡ ಬೀಚು. ಬೀಚಿಗೆ ಬಂದ್ವಿ. ಬೀಚಿಗೆ ಬಂದ್ಬಿಟ್ಟು ಅಣ್ಣವ್ರನ್ನ ಸಮುದ್ರದಲ್ಲಿ ತಗೊಂಡು ದೂಕ್ ಬಿಡೋರ ಅಂತ ಕರ್ಕೊಂಡ್ಬಂದಿರಿ. ಕರ್ಕೊಂಡು ದೂಕ್ಬೇಕು ಅಷ್ಟೇ. ಬೀಚಿಗೆ ಬಂದಿರೋದು. ಎಲ್ಲ ಫ್ರೀ ವೆಡ್ಡಿಂಗ್ ಶೂಟ್ ಆಗ್ತಿದೆ ನೋಡಿ. ಬೀಚಲ್ಲಿ ಬಂದ್ಬಿಟ್ಟು ಸೌಂಡ್ ಕ್ಲಿಯರಾಗಿ ಕೇಳೋದಿಲ್ಲ, ಕೇಳೋದಷ್ಟು ಚೆನ್ನಾಗಿರುತ್ತೆ. ಮುರ್ಕೊಂಡು ಗೀರ್ಕೊಂಡು ಹೋಗಿತ್ತು ಮತ್ತೆ ಎಲ್ಲರ. ನಮ್ಮ ಅಣ್ಣರು ಯಾವ್ದೋ ರೂಮಿಗೆ ಹೋಗ್ಯಾರ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ಹೋಗಿ ಹುಡ್ಕೊಂಬರೋಣ ಅಂತೇಳಿ ಹೋಗಿರಿ. ಅಣ್ಣ ಎಲ್ಲಿ ಅಣ್ಣವ್ರು ಯಾವ್ದೋ ರೂಮಿಗೆ ಹೋಗ್ಯಾರ ಅಂದ್ರೆ ಇಲ್ಲೇ ಎಲ್ಲ ನಿಂತ್ಕೊಂಡವ್ರೆ ಒಳಗೆ. ನಾನು ಬಲಗಾಲಿಟ್ಟು ಹೋದೆ ಒಳಗೆ. ಹೋದ್ರೆ ಈ ಕಡೆ ಬೀಚು. ಹೊನ್ನಾವರ ಬೀಚಲ್ಲಿ ನನಗೆ ಇಷ್ಟ ಆಗಿದ್ದಂದರೆ ಇದಿಷ್ಟೇ. ಆ ಕಡೆಗೆಲ್ಲ ಚೆನ್ನಾಗಿಲ್ಲ, ಬೇರೆ ಆ ಕಡೆಗೆ ಫೋಟೋ ಶೂಟಿಂಗಾಗಿ ಎಲ್ಲ ರೆಡಿ ಮಾಡ್ಯಾರೆ. ನಮಗೆ ಅದೆಲ್ಲ ಇಷ್ಟ ಆಗಿಲ್ಲ. ನಮಗೆ ಇಷ್ಟ ಆಗಿರೋದ್ರಂದ್ರೆ ಈ ಮೂಲೆಯಲ್ಲೇ ಬಂದು ಅಲೆ ಬಂದು ಹೊಡಿತಾ ಇದೆ. ಇಲ್ಲೂ ಶೂಟಿಂಗ್ ಆಗ್ತಾ ಇದೆ. ನಮ್ಮ ತಾರನ ಮಿಸ್ ಮಾಡಿಕೊಂಡು ತುಂಬ ಬೇಜಾರಾಗ್ತಿದೆ. ಏನೂ ಆಗಲ್ಲ, ಆದರೂ ಏನೋ ಫೀಲ್ ಆಗ್ತಿದೆ ಒಳಗೆ. ಇರಲಿ, ಇವತ್ತೊಂದು ದಿನ ಬರೋಣ, ನೆಕ್ಸ್ಟ್ ಟೈಮ್ ಬರೋದಕ್ಕೆ ನಮ್ಮ ತಾರನ ಜೊತೆಗೆ ಇಟ್ಕೊಂಡು ಬರೋಣ, ಕರ್ಕೊಂಡು ಬರೋಣ. ಏನೋ ಮನೇಲಿ ನಾನು ಹೆಂಡ್ತಿನೇ ಬಿಟ್ಟು ಬಂದಂಗೆ ಆಗಿದೆ ಇವಾಗ. ತುಂಬ ವೇಸ್ಟ್ ಮಾಡಿ